ಕರಪ್ಷನ್ಲೆಸ್ ಸೊಸೈಟಿ ನಾನು ಕ್ರಿಯೇಟ್ ಮಾಡ್ತೀನಿ. ಹೆಂಗಪ್ಪ ಅಂತ ಕೇಳಿ, ಬೆಂಗಳೂರು ಸಿಂಗಾಪುರ್ ತರ ಮಾಡ್ಬಿಡ್ತೀನಿ ನಾನು. ಯಾವ ತರ ಗೊತ್ತಾ, ನೋಡಿ ನಿಮ್ಮ ಮನೆ ಗಾರ್ಬೇಜ್ ನೀವು ಮನೇಲಿ ಇಟ್ಟಿದ್ರೆ ಸಾಕು, ಅಲ್ಲಿಂದ ಬಂದು ಹಂಗೆ ಅಂತ ತೊಟಾಗುತ್ತೆ ಎಲ್ಗೋ. ಐ ಆಮ್ ನಾಟ್ ಬೀಯಿಂಗ್ ನೆಗೆಟಿವ್ ಅಗೇನ್, ಬಟ್ ಜನರ ಮೈಂಡ್ಸೆಟ್ ನೀವು ಹೇಳಿದ್ರೆ ಈ ಮ್ಯಾಜಿಕ್ 5 ವರ್ಷಕ್ಕೆ ಒಂದ್ಸಲ. ಬಿಕಾಸ್ ನಾವು ಜನರಿಗೆ ಪವರ್ ಸಿಗೋದೆ ಎಲೆಕ್ಷನ್ ಟೈಮಲ್ಲಿ. ಸೊ ಅಂದರೆ ನಾನು ಅವ್ರಿಗೆ ಓಟ್ ಹಾಕ್ಬೋದು, ಇವ್ರು ಓಟ್ ಹಾಕೋಬೋದು, ಎಲ್ಲರೂ ಬಂದು 1,000 2,000 1,000 2,000 ಕೊಡ್ತಾ ಇರ್ತಾರೆ. ಈ ಮ್ಯಾಜಿಕ್ ಆಗೋದು 5 ವರ್ಷಕ್ಕೊಂದ್ಸಲ. ಅವ್ರಿಗೆ ಡೈರೆಕ್ಟಾಗಿ ನೀವು ಆ ಪಾಯಿಂಟಲ್ಲಿ ಬಂದು ನೀವು ಇವ್ರು ಯಾರೂ ಸರಿ ಇಲ್ಲ, ನಿಮ್ಮಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ ಅಂತಂದರೆ ಅಷ್ಟೊಂದು ಬುದ್ಧಿವಂತಿಕೆ ಪ್ರಬುದ್ಧತೆ ಜನರಲ್ಲಿ ನಿಜವಾಗ್ಲೂ ಇದೆಯಾ? ಬಿಕಾಸ್ ಒಂದು ಯಾವುದೋ ಯಾಕಿಲ್ಲ ಅನ್ಕೊಂತೀರಾ ಅಂತ ನಾನು ಹೇಳಿದ್ದು. ಯಾಕಂದರೆ ಇದು ಹೆಂಗೆ ಅಂದರೆ, ಸರ್ ಅವ್ನಿಗೆ ಬುದ್ಧಿ ಇಲ್ಲ ಸರ್, ಅವನು ಉದ್ಧಾರ ಆಗಲ್ಲ ಅಂದರೆ ಮುಗಿದೇ ಹೋಯ್ತು, ಏನು ಮಾಡೋದೇ ಬೇಡ. ಆ್ಯಂಡ್ ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಸರ್. ನನಗೆ ಈಗಲೂ ಐ ವಿಲ್ ಅಕ್ಸೆಪ್ಟ್ ಮೈ ಫೇಲ್ಯೂರ್. ನಾನೊಂದು ಸಾಕಷ್ಟು ಜನರಿಗೆ ಒಂದು ಖಾತಾ ಮಾಡಿಸ್ಕೋಬೇಕು ಅಂತಂದರೆ ಯಾರಿಗೆ ಹೆಂಗೆ ಮಾಡಿಸ್ಕೋಬೇಕು ಗೊತ್ತಿಲ್ಲ. ಈ ಖಾತಾ ಅಂತ ಹೇಳ್ತಾರೆ, ನಾನು 10,000 ಕಮಿಷನ್ ಕೊಡದೆ ಖಾತಾ ಮಾಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗ್ಬಿಟ್ಟಿದೆ ಸಿಸ್ಟಮ್. ಕರೆಕ್ಟು. ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ಎಲ್ಲಿಂದ ನಾನು ಸರಿ ಹೋಗ್ಬೇಕಲ್ವ ಫಸ್ಟು. ಇಲ್ಲಿ ನನ್ನೊಬ್ಬನ ಬಿಟ್ಬಿಟ್ಟು ನಾನು ಎಲ್ಲ ಬಗ್ಗೆ ಮಾತಾಡ್ತೀನಿ ನಾನು. ಕರೆಕ್ಟ್. ಪ್ರಾಬ್ಲಮ್ ಅಂದರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ನೀವು ಯಾರನ್ನು ಬೇಕಾದ್ರೆ ಮಾತಾಡಿಸಿ ಈ ದೇಶದಲ್ಲಿ. ಕರೆಕ್ಟ್. ನಾನು ಕರೆಕ್ಟ್ ಆಗಿದ್ದೀನಿ ಸರ್, ನೋಡಿ ಸರ್ ಅವ್ನು ಸರಿ ಇಲ್ಲ ಸರ್, ಇವ್ನು ಸರಿ ಇಲ್ಲ ಸರ್, ಜನನೇ ಸರಿ ಇಲ್ಲ ಸರ್, ಬುದ್ಧಿ ಇಲ್ಲ ಸರ್, ನಿನಗೆ ಅಂತ ಕೇಳಿ ಸರ್ ನಮಗೆಲ್ಲ ಗೊತ್ತು ಸರ್ ಅಂತ. ಹಾಂ, ಅದನ್ನು ಒಪ್ಕೊಂಬಿಟ್ರೆ ನನಗೆ ಗೊತ್ತಾಗುತ್ತೆ, ನನಗದು ಅರ್ಥ ಆಯಿತು, ನಾನು ದಡ್ಡ, ನಾನು ತಪ್ಪು ಮಾಡ್ತಿರೋದು, ನಾನು ಓಟ್ ಹಾಕ್ತಿರೋ ರೀತಿನೇ ಸರಿ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದು. ನಾನು ಓಟ್ ಯಾಕೆ ಹಾಕ್ತಿದ್ದೀನಿ, ನಾನು ಪ್ರಚಾರ ಓಟ್ ಹಾಕ್ತೀನಿ, ಯಾರೋ ಒಬ್ಬ ಬಂದು ಸಖತ್ತ ಮಾತಾಡ್ದ ಅಂದ್ಕೊಳ್ಳಿ, ನಾನು ಯಾಮಾರ್ಬಿಡ್ತೀನಿ, ಏನು ಮಾತಾಡ್ತಾವನೇ ಅವನು ಅಂತ. ನನಗೆ ಹಿಂದೆ ಮುಂದೆ ಗೊತ್ತಿಲ್ಲ. ನಾನು ನಿಮ್ಗೆ ಆ ಥರ ಕಲ್ಪನೆ ಕೊಡ್ತಾ ಇದ್ದೀನಿ. ನಾನು ನಿಮಗೆ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾತಾಡ್ತಾನೆ. ಸೊ ಬೆಂಗಳೂರು ಸಿಂಗಾಪುರ್ ಥರ ಮಾಡ್ಬಿಡ್ತೀನಿ ನಾನು. ಯಾವ ಥರ ಗೊತ್ತಾ, ನೋಡಿ ನಿಮ್ಮ ಮನೆ ಗಾರ್ಬೇಜ್ ನೀವು ಮನೇಲಿ ಇಟ್ಟಿದ್ರೆ ಸಾಕು, ಅಲ್ಲಿಂದ ಬಂದು ಹಂಗೆ ಅಂತ ತೊಟಾಗುತ್ತೆ ಎಲ್ಗೋ, ಅಲ್ಲಿಂದ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ. ಅದನ್ನು ಹಿಂಗೆ ಮಾಡ್ತೀನಿ, ರೀಸೈಕಲ್ ಪ್ಲಾಂಟ್ ಹಾಕ್ತೀನಿ, ಏನೋ 1000. ಬಟ್ ಅದಕ್ಕೆ ಏನು ಬಡ್ಜೆಟ್ ಇದೆ, ಎಷ್ಟು ವರ್ಷ ಆಗುತ್ತೆ, ಯಾವ ಟೆಕ್ನಾಲಜಿ ಬಳಸ್ತೀವಿ, ಅದೆಲ್ಲ ನಮ್ಗೆ ಇಷ್ಟ ಇಲ್ಲ. ಸಿನಿಮಾ ಥರ ತೋರಿಸ್ಬೇಕು ನಾನು ಅಷ್ಟೇ. ಹಂಗೆ ಮಾಡ್ತೀನಿ, ಹಿಂಗೆ ಮಾಡಿರ್ಬೋಳೆ, ನೀವು ಯಾಮಾರ್ಬಿಡ್ತೀರಾ. ನಾನು ಆ ಥರ ಯಾಮಾರಿದ್ದೀನಿ. ಸೊ ಅದಕ್ಕೆ ಹೇಳ್ತಿರೋದು, ನೋ, ಬಿಕಾಸ್ ಇನ್ನು ನಾನು ತಪ್ಪು ಮಾಡಿದ್ದು ಮತ್ತೆ ನೀವು ಯಾರೂ ಮಾಡಬಾರ್ದು, ಮತ್ತು ನೀವು ಮಾಡಬೇಡಿ, ಮತ್ತು ಕಮ್ ಬ್ಯಾಕ್. ಫಸ್ಟ್ ಆಫ್ ಆಲ್ ಹೇಳಪ್ಪ ಕರೆಕ್ಟ್, ಏನು ಬಡ್ಜೆಟ್ ಇದೆ ನಮ್ಮದು, ಯಾವ ಥರ ಮಾಡ್ತೀಯಾ, ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ತೀಯಾ, ಯಾವ ರೀತಿ ಟ್ರಾನ್ಸ್ಪರೆನ್ಸಿ ತರ್ತೀಯಾ. ಕರಪ್ಷನ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಕರಪ್ಷನ್ಲೆಸ್ ಸೊಸೈಟಿ ನಾನು ಕ್ರಿಯೇಟ್ ಮಾಡ್ತೀನಿ. ಹೆಂಗಪ್ಪ ಅಂತ ಕೇಳಿ, ಒಂದು ಕ್ವಶನ್ ಕೇಳಿ, ಹೆಂಗೆ ಮಾಡ್ತೀಯ ನೀನು ಅಂತ ಕೇಳಿ. ಅವನಿಗಿಂತ ಕಮ್ಮಿ ತಗೊಂತೀನಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಇಲ್ಲ, ನಾನು ಕಂಟ್ರೋಲ್ ಮಾಡ್ತೀನಿ, ನಾನು ಶಿಕ್ಷೆ ಕೊಡ್ತೀನಿ ಅದು. ಓಕೆ, ಕೊಡ್ತೀಯ, ಆಮೇಲೆ ಹಂಗಲ್ಲ ಅಲ್ಲಿ. ದೇರ್ ಆರ್ ಸೋ ಮೆನಿ ಇದಿದೆ. ಅದಕ್ಕೆ ರೈಟ್ ಟು ರೀಕಾಲ್ ಬರಬೇಕು, SOPಗಳಿರಬೇಕು, ಟೆಕ್ನಾಲಜಿ ಬರಬೇಕು, ಟ್ರಾನ್ಸ್ಪರೆನ್ಸಿ ಬರಬೇಕು, ಪ್ರಜೆಗಳು ಪ್ರಜ್ಞಾವಂತರಾಗಬೇಕು. ಇದ್ರ ಮೇಲೆ ಇನ್ನೂ ಬೇಕು. ಆಮೇಲೂ ಕರಪ್ಷನ್ ಇಲ್ಲತ್ತೆ ಅಂತಲ್ಲ, ಆದರೂ ಅದು ಕಾನೂನುಗಳು ತಿದ್ದುಪಡಿ ಆಗಬೇಕು. ಏನು ಹೇಳಿ, ತುಂಬ ವಿಷಯಗಳಿದ್ದಾವೆ. ಬಟ್ ಒಂದು ನಾನು ಬಿಗಿನಿಂಗ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿ ಎಲ್ಲವೂ ಆಗುತ್ತೆ, ಆಗ್ತಾ ಆಗುತ್ತೆ. ವಿಚಾರವಂತರು ಬರ್ತಾರೆ ಇಲ್ಲಿ, ಯುವಕರು ಬಂದು ನಿಂತ್ಕೊತಾರೆ ಇಲ್ಲಿ, ನಿಮ್ಮಂಥವ್ರು ಬಂದು ನಿಂತ್ಕೊತಾರೆ ಎಲೆಕ್ಷನ್ಗೆ. ಇಲ್ಲ ನೀವು ಹೆಂಗೆ, ನೀವು ಬರೋದೇ ಇಲ್ಲಲ್ಲ. ಯಾರೋ ಒಬ್ಬ 50 ಕೋಟಿ ಖರ್ಚು ಮಾಡಿ ಅದು ಇದು ಮಾಡಿದ್ರೆ ನಿಮ್ಗೆ ಎಲ್ಲಿ ನಿಂತ್ಕೊತೀರಾ? ನಿಮ್ಗೆ ಬರೋದೇ ಇಲ್ಲ. ನೀವು ಯಂಗ್ಸ್ಟರ್ ಇದ್ದೀರಾ, ನಿಮ್ಗೆ ಮಾಡಬೇಕು ಅನ್ನೋ ಇದಿದೆ, ಎಲ್ಲವೂ ಇದೆ. ನಿಮ್ಮ ಹತ್ರ ಒಂದೇ ಒಂದು ಪ್ರಾಬ್ಲಮ್, ನಿಮ್ಮ ಹತ್ರ ದುಡ್ಡಿಲ್ಲ. ಕರೆಕ್ಟ್. ನೀವು ಬರೀ ಸಂಬಳಕ್ಕೆ ಕೆಲಸ ಮಾಡೋಕ್ಕೆ ರೆಡಿ. ನೀವು ನನಗೆ 1 ಲಕ್ಷ ರೂಪಾಯಿ ಕೊಡಪ್ಪ ಸಾಕು, ನಾನು ಆರಾಮಾಗಿ ಕೆಲಸ ಮಾಡ್ತೀನಿ, ನಂಗೆ ಪೆನ್ಷನ್ ಬರುತ್ತೆ, ಗೌರ್ಮೆಂಟ್ ಇಷ್ಟೊಂದು ಫೆಸಿಲಿಟಿ ಕೊಡ್ತಾರೆ, ನಾನು ಆರಾಮಾಗಿ ಮಾಡ್ತೀನಿ. ನೋಡಿ ತುಂಬ ಜನ ಇದ್ದಾರೆ ಪಾಪ, ಇಲ್ವಾ ಹೇಳಿ ಈ ದೇಶದಲ್ಲಿ ಯುವಕರುಗಳು? 100%. ಈಗ ನಾನು ಲಾಸ್ಟ್ ಟೈಮ್ ಫಾರ್ಮ್ ಬಿಲ್ಗಳು, ಫಾರ್ಮ್ ಆ್ಯಕ್ಟ್ಗಳ ಬಗ್ಗೆ ಒಂದು ಸ್ವಲ್ಪ ವೋಕಲ್ ಆಗಿದ್ದೆ ಅಂತ ಹೇಳ್ಬಿಟ್ಟು ನನ್ನೇ ಕೆಲವು ಏಜೆನ್ಸಿಗಳು ಕರ್ಕೊಂಡೋಗಿ, ಬನ್ನಿ ನೀವು ರಾಜಕೀಯಕ್ಕೆ ನಿಂತ್ಕೋಬೋದು ಅಂತೇಳಿ. ದ ಹೋಲ್ ಮೀಟಿಂಗ್ ಫಾರ್ 1 hour ಕನ್ಕ್ಲೂಡೆಡ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಮನಿ ಅನ್ನೋದು. ನೋಡಿ ಅಲ್ವಾ, ಇಲ್ಲಿ ನಂದೊಂದು ಬ್ಯಾಕಪ್ ಇದೆ, ನನ್ನ ಹತ್ರ ಒಂದು 60 ಕೋಟಿ 70 ಕೋಟಿ ಇದೆ ಅಂತ ನನ್ನ ಯಾವುದೋ ಒಂದು ಪಾರ್ಟಿಗೆ ಸೇರಿಸ್ಬಿಟ್ಟೇನೋ ಅಲ್ವಾ. ಈಗ ನೋಡಿ, ನಿಮಗೋಸ್ಕರ ನಾನು ಮಾಡಿರೋದು. ನಿಮ್ಮಂಥವ್ರು ಬರಬೇಕು, ನಿಮ್ಮಂಥವ್ರು ಹುಡುಗರುಗಳು ಬರಬೇಕು. ಇಲ್ಲಿ ನಾಳಿದ್ದು ವೋಟರ್ಸ್ಗಳು ಆ ಥರದವ್ರು ಬರಬೇಕು. ನಮಗೆ ಶಶಿ ಅಂತವ್ರು ಬೇಕ್ರಿ, ಸಖತ್ತವ್ರು ಇದು ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಶಶಿ ಬನ್ನಿರಿ, ನಿಂತ್ಕೊಳ್ರಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಬಟ್ ನಾನು ಹೇಳ್ದಂಗೆ ಮಾಡ್ಬೇಕು ನೀವು. ಆ ಒಂದು ವೋಟರ್ಸ್ ಎಲ್ಲ ಪವರ್ ಸಿಕ್ಬಿಟ್ಟ ಅಂದರೆ ಅದ್ಭುತ ಆಗ್ಬಿಡುತ್ತೆ.